ಇನ್ನು ಜ್ಞಾನವ್ಯಾಪಿ ಮಸೀದಿಯಲ್ಲಿ ವಾರಣಾಸಿ ಜಿಲ್ಲಾ ಕೋರ್ಟ್ ಕೊಟ್ಟಿರೋ ಅಂತ ಆದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಓವರ್ ಟು ಯು ಚಂದ್ರಮೋಹನ್. ಮಧುಸೂದನ್, ಮುಖ್ಯವಾಗಿ ಈಗ ವಾರಣಾಸಿ ಜಿಲ್ಲಾ ಕೋರ್ಟ್ ಇವತ್ತು ಮಹತ್ವದ ಆದೇಶವೊಂದನ್ನು ಕೊಟ್ಟಿದೆ. ಏನಂತಂದರೆ ವಾರಣಾಸಿನಲ್ಲಿರುವ ಜ್ಞಾನವ್ಯಾಪಿ ಮಸೀದಿನಲ್ಲಿರುವಂಥ ಹಿಂದೂ ದೇವರುಗಳಿಗೆ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಮುಖ್ಯವಾಗಿ ಈಗ ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಇದೆ, ದೇವಾಲಯದ ಪಕ್ಕದಲ್ಲೇ ಈ ಜ್ಞಾನವ್ಯಾಪಿ ಮಸೀದಿ ಕೂಡ ಇದೆ. ಈ ಮಸೀದಿಯ ಜಾಗ ಸಂಪೂರ್ಣವಾಗಿ ಮಂದಿರಕ್ಕೆ ಸೇರಿದ್ದು. ಈ ಮೊದಲು ಅಲ್ಲಿ ಮಂದಿರ ಇತ್ತು, ಮಂದಿರವನ್ನು ಕೆಡವಿ ಅಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಮಸೀದಿಯ ಜಾಗವನ್ನು ಸಂಪೂರ್ಣವಾಗಿ ಹಿಂದೂಗಳಿಗೆ ನೀಡಬೇಕು ಮತ್ತು ಅಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಅವಕಾಶವನ್ನು ನೀಡಬೇಕು ಅನ್ನೋದು ಹಿಂದೂಗಳ ವಾದ. ಈ ವಾದವನ್ನೇ ಕೋರ್ಟ್ನಲ್ಲೂ ಕೂಡ ಮಂಡಿಸಿದ್ರು. ಇದ್ರ ಬಗ್ಗೆ ಸಾಕಷ್ಟು ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಕೋರ್ಟ್ ಕಮಿಷನರ್ಗಳನ್ನು ಪ್ರಾರಂಭದಲ್ಲಿ ನೇಮಕ ಮಾಡಿತ್ತು. ಅದಾದ ಬಳಿಕ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಆ ಸ್ಥಳ ಪರೀಕ್ಷೆ ನಡೆಸಿ ವರದಿಯನ್ನು ನೀಡಲಿಕ್ಕೆ ಸೂಚನೆ ಕೂಡ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಅಧಿಕಾರಿಗಳು ಕೂಡ ವರದಿಯನ್ನು ಕೊಟ್ಟಿದ್ರು. ಅಲ್ಲಿ ಮುಖ್ಯವಾಗಿ ಹಿಂದೂ ದೇವರುಗಳು ಮೂರ್ತಿಗಳ ಇವೆ ಅನ್ನೋದ್ರ ಬಗ್ಗೆ ಒಂದು ಸಾಕ್ಷಿ ಸಮೇತನೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ರು. ಈ ವರದಿಯನ್ನು ಸಲ್ಲಿಸಿದ ಬಳಿಕ ಮುಖ್ಯವಾಗಿ ಈಗ ಅಲ್ಲಿ ಆಚಾರ್ಯ ವೇದವ್ಯಾಸ ಪೀಠದ ಮುಖ್ಯ ಅರ್ಚಕ ಶೈಲೇಂದ್ರ ಕುಮಾರ್ ವ್ಯಾಸ್ ಅವರು ಒಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ರು. ಅಲ್ಲಿ ಮುಖ್ಯವಾಗಿ ಹಿಂದೂ ದೇವರ ಮೂರ್ತಿಗಳು ಸಿಕ್ಕಿವೆ, ಹೀಗಾಗಿ ಅಲ್ಲಿ ನಮಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಈ ಅರ್ಜಿ ಮತ್ತು ಮನವಿ ಆಧಾರದ ಮೇಲೆ ಈಗ ಕೋರ್ಟಲ್ಲಿ ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟಿದೆ. ಮುಖ್ಯವಾಗಿ ಇವತ್ತು ವಾರಣಾಸಿಯ ಜಿಲ್ಲಾ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಮುಖ್ಯವಾಗಿ ಈಗ ಮಸೀದಿನಲ್ಲಿ ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಬೇಕು ಅಂತೇಳಿ ಈಗ ಜಿಲ್ಲಾ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮುಂದಿನ 7 ದಿನದ ಒಳಗಾಗಿನೇ ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ಆದೇಶವನ್ನು ನೀಡಿದೆ. ಈ ಅವಕಾಶವನ್ನು ಕೊಡೋದು ಯಾರು ಅಂತಂದರೆ ಜಿಲ್ಲಾಡಳಿತ ಅಲ್ಲಿ ಹಿಂದೂಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು. ಮುಖ್ಯವಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಮುಖ್ಯವಾಗಿ ಮಸೀದಿನ ನೆಲಮಾಡಿನಲ್ಲೇ ಹಿಂದೂ ಮೂರ್ತಿಗಳು ಸಿಕ್ಕಿವೆ, ಆ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಬೇಕು ಅಂತೇಳಿ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮಸೀದಿಯ ವ್ಯಾಸ್ ತಹಖಾನದಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು. ಈ ವ್ಯಾಸ್ ತಹಖಾನ ಅಂತಂದರೆ ನೆಲಮಾಡಿ ನಂದಿ ವಿಗ್ರಹದ ಎದುರುಗಡೆ ಹಿಂದೂಗಳು ಈಗ ಹೋಗಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೋರ್ಟ್ ಕೊಟ್ಟಿದೆ. ಈ ನಂದಿ ವಿಗ್ರಹದ ಎದುರಿರ್ತಕ್ಕಂಥ ಸ್ಥಳವೇ ವ್ಯಾಸ್ ತಹಖಾನ, ಹೀಗಾಗಿ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು. ಈ ಕಾಶಿ ವಿಶ್ವನಾಥ ಟ್ರಸ್ಟ್ ಪೂಜೆಯ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕು. ಅಂದರೆ ಅಲ್ಲಿ ಅರ್ಚಕರನ್ನು ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಕಾಶಿ ವಿಶ್ವನಾಥ ಟ್ರಸ್ಟ್ ಮಾಡಬೇಕು. ಇವರು ನೇಮಕ ಮಾಡಿದಂಥ ಅರ್ಚಕರು ಹೋಗಿ ಮಸೀದಿಯ ಜಾಗದಲ್ಲಿ ಇರ್ತಕ್ಕಂತಹ ಹಿಂದೂ ಮೂರ್ತಿಗಳಿಗೆ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ವಿವಾದಿತ ಸ್ಥಳದಲ್ಲಿರ್ತಕ್ಕಂಥ ಮೂರ್ತಿಗಳಿಗೆ ಈ ಮೂಲಕವಾಗಿ ಇಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಮಸೀದಿನಲ್ಲಿ ಈಗ ಸದ್ಯಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಲಿ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಏನಿದ್ರೂ ಕೂಡ ಕಾಶಿ ವಿಶ್ವನಾಥ ಟ್ರಸ್ಟ್ನಿಂದ ನೇಮಕವಾದಂಥ ಅರ್ಚಕರು ಮಾತ್ರನೇ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಈಗ ಕೊಡಲಾಗಿದೆ. ಹೀಗಾಗಿ ಅರ್ಚಕರು ಮಾತ್ರನೇ ಈಗ ಮುಂದಿನ 1 ವಾರದ ಒಳಗಾಗೇ ಮಸೀದಿಯ ಒಳಗಡೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಮುಖ್ಯವಾಗಿ ಈಗ ಮಸೀದಿಯ ಒಳಭಾಗದಲ್ಲಿ ಬೇರೆ ಬೇರೆ ಹಿಂದೂ ದೇವರ ಮೂರ್ತಿಗಳು ವಿಗ್ರಹಗಳು ಪತ್ತೆಯಾಗಿವೆ. ಶಿವಲಿಂಗ ಪತ್ತೆಯಾಗಿದೆ, ಭಗವಾನ್ ವಿಷ್ಣುವಿನ ಮೂರ್ತಿ ಪತ್ತೆಯಾಗಿದೆ, ಜೊತೆಗೆ ಭೂಹರವ ಸ್ವಾಮಿ, ಗಣಪತಿ, ಹೀಗೆ ಬೇರೆ ಬೇರೆ ವಿಗ್ರಹಗಳು ಮೂರ್ತಿಗಳು ಪತ್ತೆಯಾಗಿವೆ. ಈ ಎಲ್ಲ ವಿಗ್ರಹ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ, ನಂದಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಈಗ ಅವಕಾಶ ಸಿಕ್ಕಿದೆ. ಮತ್ತು 5 ಹಿಂದೂ ಮಹಿಳೆಯರು ಕೂಡ ಅಲ್ಲಿ ಶೃಂಗಾರ ಗೌರಿಗೆ ಕೂಡ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಆದ್ರೀಗ ಆಚಾರ್ಯ ವೇದವ್ಯಾಸ ಪೀಠದ ಮುಖ್ಯ ಅರ್ಚಕ ಸತ್ಯೇಂದ್ರ ಕುಮಾರ್ ವ್ಯಾಸ್ ಪಾಠಕ್ ಅವರ ಅರ್ಜಿ ಆಧಾರದ ಮೇಲೆ ಈಗ ಅರ್ಚಕರಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಇದು ಹಿಂದೂಗಳ ವಾದಕ್ಕೆ ಸಿಕ್ಕಂತಹ ಒಂದು ಪ್ರಾರಂಭಿಕ ಜಯ. ಮುಂದೆ ಇದು ಅಲಹಾಬಾದ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇಸ್ ಹೋಗ್ಬೋದು, ಅಲ್ಲೂ ಕೂಡ ಕೋರ್ಟ್ಗಳ ಆದೇಶವನ್ನು ನೀಡಬೇಕಾಗುತ್ತೆ. ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.